ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು CNC ಲೇತ್ ಮಿಷಿನ್ನ ಯಾವ ಥರ ಆನ್ ಮಾಡೋದು ಅಂತ ನೋಡ್ತಿದ್ದೀವಿ. ಈ ಮಿಷಿನ್ ಬಂದ್ಬಿಟ್ಟು ಗೌರ್ಮೆಂಟ್ ಐ ಟಿ ಐ ಕಾಲೇಜ್ ಹೊಸದುರ್ಗದಲ್ಲಿದೆ. ಈ ಮಿಷಿನ್ನು ನಾವು ಹುಡುಗರುಗಳಿಗೆ ತೋರಿಸ್ತಾ ಇದ್ದೀವಿ ಯಾವ ಥರ ಆನ್ ಮಾಡೋದು ಏನು ಅಂತೇಳಿ. ವಿಡಿಯೋದಲ್ಲಿ ನೀವು ಲೇತ್ ಮಿಷಿನ್ ಯಾವ ಥರ ಟರ್ನ್ ಆನ್ ಮಾಡೋದು ಅಂದರೆ ನಾವು ವರ್ಕ್ ಮಾಡೋದಕ್ಕಿಂತ ಮುಂಚೆ ಆನ್ ಯಾವ ಥರ ಮಾಡೋದು ಅಂತ ನೋಡ್ತೀವಿ. ಇಲ್ಲಿ ನೋಡ್ತಿರ್ಬೋದು ನೀವು ಈ ವಿಡಿಯೋದಲ್ಲಿ. ಇದು ಬಂದ್ಬಿಟ್ಟು ಸ್ಟೆಬ್ಲೈಸರು ಯಾಕೆಂದರೆ ಇದರಲ್ಲಿ ಎಲ್ಲ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇರ್ತವೆ. ಅದಕ್ಕೋಸ್ಕರ ನಮಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾವು ಸ್ಟೆಬ್ಲೈಸರ್ನ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಇದ್ರ ಕಂಟ್ರೋಲ್ ಇದ್ದಾವೆ. ಇಲ್ಲಿ ಅಷ್ಟು ಇದನ್ನು ಆನ್ ಮಾಡ್ಕೋಬೇಕು. ಕಂಟ್ರೋಲ್ ಆನ್ ಮಾಡಿ ಇಲ್ಲಿ ನಿಮಗೆ ಬಟನ್ಸು MCB ಮತ್ತು ಇದರಲ್ಲೂ ಒಂದು MCB ಇದೆ. ಇಲ್ಲಿ ಒಂದು MCB ಇದೆ. ಇಲ್ಲಿ ಈ MCBನ ಆನ್ ಮಾಡ್ಕೋಬೇಕು. ಇದರಲ್ಲಿ MCB ಆನ್ ಮಾಡಿದಾಗ ಮುಂದೆಗಡೆ ಇಲ್ಲಿ ನಿಮಗೆ 240 ವೋಲ್ಟ್ಸ್ ಅಂತ ತೋರಿಸುತ್ತೆ. 240 ವೋಲ್ಟ್ಸು ತೋರಿಸುತ್ತೆ. ಇದು RYB 3 ಫ್ರೀಕ್ವೆನ್ಸಲ್ಲಿ ಬರುತ್ತೆ. ನೀವು ನೋಡಿರಿ, ಇವಾಗ ಟಕ್ಕಂತ ಸೌಂಡ್ ಬಂತಾ? ಆ ಸೌಂಡ್ ಬಂದಾಗ ಇವಾಗ ಕೆಳಗಡೆ ಮಿಷಿನ್ಗೂ ಸಪ್ಲೈ ಆಗ್ತಾ ಇರುತ್ತೆ. ಆಯಿತಾ? ಮಿಷಿನ್ಗೂ ಸಪ್ಲೈ ಆಗ್ತಾ ಇರುತ್ತೆ. ಇದು ಇನ್ನೊಂದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಇದ್ರ ಪಕ್ಕದಲ್ಲಿ ಏರ್ ಕಂಪ್ರೆಸರ್ ಇದೆ. ಏರ್ ಕಂಪ್ರೆಸರು ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಏರ್ ಕಂಪ್ರೆಸರ್ನ ಏನಕ್ಕೆ ಆನ್ ಮಾಡ್ಕೋಬೇಕು ಅಂದರೆ ನಾವು ಈ ಮಿಷಿನಲ್ಲಿ ಆಪ್ರೇಟ್ ಮಾಡೋದಕ್ಕೆ ನ್ಯೂಮ್ಯಾಟಿಕ್ ಟೂಲ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಏರ್ ಕಂಪ್ರೆಸರ್ನ ಆನ್ ಮಾಡ್ತೀವಿ. ಏರ್ ಕಂಪ್ರೆಸರ್ ಯಾವ ಥರ ಆನ್ ಮಾಡೋದು? ಏರ್ ಕಂಪ್ರೆಸರ್ ಆನ್ ಮಾಡೋಕ್ಕೆ ಇಲ್ಲಿ MCB ಇದೆ ನೋಡಿರಿ. ಈ MCBನ ಟರ್ನ್ ಆನ್ ಮಾಡಬೇಕು. MCB ಟರ್ನ್ ಆನ್ ಮಾಡಬೇಕು. ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ಇವಾಗ ನಿಮ್ಮದು ಏರ್ ಕಂಪ್ರೆಸರು ಆನ್ ಆಗಿದೆ. ಇದರಿಂದ ನಮಗೆ ಪ್ರೆಷರು ಹೋಗ್ತಾ ಇದೆ. ಇದನ್ನು ನಮಗೆ ಕಂಪ್ರೆಸರ್ ಆನ್ ಆಗಿರೋದ್ರಿಂದ ಪ್ರೆಷರ್ ಹೋಗ್ತಾ ಇದೆ. ಈಗ ಇಲ್ಲೊಂದು ವಾಲ್ವ್ ಇದೆ. ಈ ವಿಡಿಯೋ ನೋಡ್ತೀರಾ, ಇಲ್ಲೊಂದು ವಾಲ್ವ್ ಇದೆ. ಈ ವಾಲ್ವ್ನ ಆನ್ ಮಾಡ್ಕೊಂಡಾಗ ಇಲ್ಲಿ ನಮಗೆ ಪ್ರೆಷರ್ ಗೇಜ್ ಇದೆ. ಈ ಪ್ರೆಷರ್ ಗೇಜಲ್ಲಿ ಎಷ್ಟು ಪ್ರೆಷರ್ ಅಂತ ಗೊತ್ತಾಗುತ್ತೆ. ನೋಡಿರಿ, ಪ್ರೆಷರ್ ಗೇಜಲ್ಲಿ ಪ್ರೆಷರು ರೈಸ್ ಆಗ್ತಾ ಇದೆ. ನಮಗೆ ಅಪ್ ಟು ಒಂದು 5ಗೆ ಹೋದಾಗ ನಾವೇನು ಮಾಡ್ತೀವಿ, ನಮಗೆ ವರ್ಕಿಂಗು ಪ್ರೆಷರು ಅಪ್ ಟು ಎಷ್ಟು ಹೋಗಬೇಕು? 5ಕ್ಕೆ ಹೋಗಬೇಕು. ರೈಟಾ? 5ಕ್ಕೆ ಹೋದಾಗ ವರ್ಕಿಂಗ್ ಪ್ರೆಷರು. ನಾವು ಫಸ್ಟು ಮಿಷಿನಿಗೆ ಬಿಡೋಕ್ಕಿಂತ ಮುಂಚೆ ಇದರಲ್ಲಿ ಏನಾಗಿರುತ್ತೆ, ನೀರು ಅದೆಲ್ಲ ಕಟ್ಕೊಂಡಿರುತ್ತೆ. ಗೊತ್ತಾಯ್ತಾ? ನೀರು ಅದೆಲ್ಲ ಸ್ಟೋರ್ ಆಗಿರುತ್ತೆ. ಏನು ಮಾಡಬೇಕು, ಕೆಳಗಡೆ ಇಲ್ಲೊಂದು ವಾಲ್ವ್ ಇದೆ. ಈ ವಾಲ್ವ್ ಇದನ್ನು ಓಪನ್ ಮಾಡಿ ಏರ್ನ ಆಚೆ ಬಿಡಬೇಕು ಫಸ್ಟಿಗೆ. ಗೊತ್ತಾಯ್ತಾ? ಭಾಳ ಹೆಚ್ಚು ನಿಂತಿರುತ್ತೆ. ಅವಾಗ ಕೆಳಗಡೆ ಏನಿದೆ ಅದರಲ್ಲಿ ಏರ್ಬೇಕು. ಈ ಖಾಲಿ ಈ ಕಡೆಗೆ ಬೈಬೇಕು. ಇದನ್ನು ಫಸ್ಟ್ ಬಿಡಬೇಕು. ಇಲ್ಲಿ ಪ್ರೆಷರು ಅಷ್ಟು ನಮಗೆ ಬರಬೇಕು. 5 ಗ್ರೀನ್ ಕಲರ್ ಏನಿದೆ, ಗ್ರೀನ್ ಕಲರ್ ತನಕ ನಮಗೆ ಪ್ರೆಷರ್ ಬರ್ಬೋದು. ಆಯಿತಾ? ಇದರಲ್ಲೇ ನಮಗೆ ಮಿಷಿನ್ ಹಿಂದೆಗಡೆ ಒಂದು ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ಗೊತ್ತಾಗ್ತಿದೆಯಾ? ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಇದನ್ನು ಆನ್ ಮಾಡ್ಕೊಂಡಾಗ ನಮಗೆ ಇದ್ರದ್ದು MCB ಆನ್ ಆಗುತ್ತೆ. ಇದು MCBನೇ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ. ಇಲ್ಲಿ ಪವರ್ ಆನ್ ಸ್ವಿಚ್ ಇದೆ. ಪವರ್ ಆನ್ ಸ್ವಿಚ್ ಪ್ರೆಸ್ ಮಾಡಿದಾಗ ನಮಗೆ ಮಿಷಿನ್ ಇಲ್ಲಿ ಸ್ಟಾರ್ಟ್ ಆಗೋದು, ಬೀಪ್ ಬರುತ್ತೆ. ಲೋಡಿಂಗ್ ಬರ್ತಾ ಇದೆ ಇಲ್ಲಿ. ಗೊತ್ತಾಯ್ತಾ? ಲೋಡಿಂಗ್ ಬಂದು ಒಂದು ಸ್ವಲ್ಪ ಟೈಮಲ್ಲಿ ಇದು ನಮಗೆ ಸಿಸ್ಟಮು ಆನ್ ಆಗುತ್ತೆ. ಈ ಪವರ್ ಆನ್ ಸ್ವಿಚ್ ಇದರಲ್ಲಿ. ಅರ್ಥಾಗ್ತಿದೆಯಾ? ನಿಮಗೆ ಕಾಣುತ್ತಿಲ್ಲ. ಗೊತ್ತಾಯ್ತಾ? ಕಂಟ್ರೋಲ್ ಪೆಂಡೆಂಟ್. ಗೊತ್ತಾಯ್ತಾ? ಇವಾಗ JCB ಎಲ್ಲ ಆಪ್ರೇಟ್ ಮಾಡ್ತಾರಲ್ಲ, ಅವರೆಲ್ಲ ಎಲ್ಲಿರ್ತಾವೆ, ಅವ್ರ ಕೈಲಿರ್ತಾವಲ್ಲ, ಅದೇ ಥರ ಈ ಮಿಷಿನ್ ಆಪ್ರೇಟ್ ಮಾಡೋಕ್ಕೆ ಇದು ಕಂಟ್ರೋಲ್. ಗೊತ್ತಾಯ್ತಾ? ಒಳಗಡೆ ನಮ್ಮದು ಏನು CNC ಮಿಷಿನು ಆನ್ ಆಗಿರ್ತಕ್ಕಂಥದ್ದು ಕಾಣುತ್ತೆ. ಗೊತ್ತಾಯ್ತಾ? ಇಷ್ಟು ನಾವು ಟರ್ನಿಂಗ್ ಆನ್ CNC ಲೇತ್ ಮಿಷಿನ್.